ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಧನುಷ್ ಧಾಮವನ್ನು ನೋಡಿಕೊಂಡು ನಾವು ಹೊರಟಿದ್ದು ನೇಪಾಳದ ರಾಜಧಾನಿ ಕಠ್ಮಂಡು ಕಡೆಗೆ. ಜನಕಪುರದಿಂದ ಕಠ್ಮಂಡು 222 ಕಿಲೋಮೀಟರ್ ದೂರದಲ್ಲಿದೆ. 222 ಕಿಲೋಮೀಟರ್, ಸುಮಾರು 7 ಗಂಟೆಗಳ ಕಾಲದ ಪ್ರಯಾಣ. ನಾವು ಧನುಷ್ ಧಾಮ ಬಿಡೋ ಅಷ್ಟರಲ್ಲೇ 6ರಿಂದ 6:30 ಆಗಿತ್ತು ಸಂಜೆ. ಆದ್ದರಿಂದ ಡ್ರೈವರ್ ನೈಟ್ ಟ್ರಾವೆಲ್ ಆಗೋದಿಲ್ಲ, ಬೇಡ ಜನಕಪುರಲ್ಲಿ ಉಳ್ಕೊಳ್ಳಿ ಅಂದರು. ನಾವಿಲ್ಲ, ಕಠ್ಮಂಡುಲ್ಲಿ ಆಲ್ರೆಡಿ ರೂಮ್ ಬುಕ್ ಆಗಿದೆ, ಹೋಗೋಣ ಅಂತ ಬಂದ್ವಿ. ಆದರೆ ಮಾರ್ಗ ಮಧ್ಯದಲ್ಲಿ ಚೆಕ್ ಪೋಸ್ಟಿನವರು ನಿಲ್ಲಿಸಿ ಯಾವುದೇ ಕಾರಣಕ್ಕೂ ಇಂಡಿಯನ್ ಗಾಡಿಗೆ ನೈಟ್ ಟ್ರಾವೆಲ್ ಅಲೋಡ್ ಇಲ್ಲ ಅಂತ ಬಿಡಲಿಲ್ಲ. ಕೊನೆಗೆ ನಾವು ಅಲ್ಲೇ ಮಾರ್ಗ ಮಧ್ಯದಲ್ಲೇ ಒಂದು ಹಳ್ಳಿ ಹತ್ರ ನಿಲ್ಲಿಸಿದ್ರು. ಅಲ್ಲೇ ರೂಮನ್ನು ಮಾಡಿ ಉಳ್ಕೊಂಡ್ವಿ. ನಂತರ ಬೆಳಗ್ಗೆ ಬೇಗ ಎದ್ದು ಅರ್ಲಿ ಮಾರ್ನಿಂಗ್ 5ಗೆಲ್ಲ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಟುವರ್ಡ್ಸ್ ಕಠ್ಮಂಡು. ಬೆಟ್ಟ ಗುಡ್ಡಗಳ ನಡುವೆ ಹಸಿರಿನ ಮಡಿಲಲ್ಲಿ ನದಿಯ ತೀರದಲ್ಲಿ ಸಾಗಿದ ಈ ಪ್ರಯಾಣ ಅದ್ಭುತವಾಗಿತ್ತು. ನಿಜಕ್ಕೂ ನಾವು ಬೆಳಗ್ಗೆ ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಅಂದ್ಕೊಂಡ್ವಿ. ಅದರಲ್ಲೂ ನಾವು ಅರ್ಲಿ ಮಾರ್ನಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದಂತೂ ಗುಡ್ ಐಡಿಯಾ ಅನ್ನಿಸ್ತು. ಸ್ವಲ್ಪ ದೂರ ಬರೋ ಅಷ್ಟರಲ್ಲಿ ಹೊಟ್ಟೆ ಹಸಿವು ಪ್ರಾರಂಭ ಆಯಿತು. ನಾವು ಡ್ರೈವರ್ನ ಕೇಳಿದ್ವಿ, ಇಲ್ಲೆಲ್ಲಾದರೂ ಹೋಟೆಲ್ ಇದ್ದರೆ ನೋಡ್ತೀರಾ ಅಂತ. ಹೋಟೆಲ್ ಏನೋ ಇರುತ್ತೆ, ಆದರೆ ಇಷ್ಟು ಬೆಳಗ್ಗೆ ಯಾರೂ ತಿಂಡಿ ರೆಡಿ ಮಾಡಿರೋದಿಲ್ಲ ಅಂತ ಹೇಳಿದ್ರು. ಅನಂತರ ಸ್ವಲ್ಪ ದೂರದಲ್ಲೇ ಒಂದು ಹೋಟ್ಲ್ ಕಾಣಿಸ್ತು. ಆ ಹೋಟ್ಲ್ ಹತ್ರ ಗಾಡಿನ ಸ್ಟಾಪ್ ಮಾಡಿದ್ರು. ನಾವು ಒಳಗಡೆ ಹೋಗಿ ಕೇಳಿದ್ವಿ, ಇಲ್ಲ ಇನ್ನೂ ಏನೂ ರೆಡಿ ಆಗಿಲ್ಲ, ನೀವು ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಂತರ ನಾವು ಚಪಾತಿಯನ್ನು ಕೇಳಿದ್ವಿ. ಅವರು ಅರ್ಧ ಗಂಟೆ ಸಮಯ ತಗೊಂಡು ಪ್ರಿಪೇರ್ ಮಾಡಿ ಕೊಟ್ಟರು. ತಿಂಡಿ ತಿಂದು ಸ್ವಲ್ಪ ದೂರ ಹೊರಟ್ವಿ. ಅನಂತರ ರಸ್ತೆಯ ಸ್ಥಿತಿ ನೋಡಿ ನಮಗೆ ಭಯ ಆಯಿತು. ಇದಕ್ಕೆ ಏನೋ ಡ್ರೈವರು ರಾತ್ರಿ ಟೈಮಲ್ಲಿ ಡ್ರೈವ್ ಮಾಡಲ್ಲ ಅಂತ ಹೇಳಿದ್ದು ಅಂತ ಅರ್ಥ ಆಯಿತು. ಹಾಗೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಕೆಳಗಡೆ ಇಳಿದ್ವಿ. ತುಂಬ ಲಾಂಗ್ ಡ್ರೈವ್ ಆಯಿತು. ಒಂದು 5 ನಿಮಿಷ ಕೆಳಗಡೆ ಇಳಿದು ಬರ್ತೀವಿ ಅಂತ ಹೇಳಿ ಅಲ್ಲೇ ಒಂದು ಪುಟ್ಟದಾಗಿ ನೀರಿನ ಜರಿ ಹರಿತಾ ಇತ್ತು. ಅಲ್ಲಿ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಒಂದು 10 ನಿಮಿಷ ಅಲ್ಲಿ ಸಮಯ ಕಳೆದು ಅನಂತರ ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಡ್ರೈವರ್ ನೈಟ್ ಜರ್ನಿ ಬೇಡ, ರಾತ್ರಿ ಸಮಯದಲ್ಲಿ ಇಲ್ಲಿ ತುಂಬ ದೊಡ್ಡ ಗಾಡಿಗಳು ಓಡಾಡುತ್ತೆ, ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂದಿದ್ರು. ಬೆಳಗ್ಗೆ ಬರಬೇಕಾದ್ರೆ ನೋಡಿದ್ವಿ, ತುಂಬ ದೊಡ್ಡ ದೊಡ್ಡ ಗಾಡಿಗಳು ಓಡಾಡ್ತಾ ಇದ್ವು. ರಸ್ತೆ ಮಾತ್ರ ತುಂಬ ಚಿಕ್ಕದಾಗಿತ್ತು. ಈಗ ರಸ್ತೆಯನ್ನು ಮಾಡ್ತಾ ಇದ್ರು, ಕೆಲಸ ನಡೀತಾ ಇತ್ತು, ರಸ್ತೆ ರಿಪೇರಿ ಕೆಲಸ. ಮತ್ತೆ ಸ್ವಲ್ಪ ದೂರ ಬರೋ ಅಷ್ಟರಲ್ಲಿ ದೂರದಲ್ಲಿ ಒಂದು ಟೀ ಅಂಗಡಿ ಕಾಣಿಸ್ತು. ಮತ್ತೆ ಅಲ್ಲಿ ನಿಲ್ಸಕ್ಕೆ ಹೇಳಿದ್ವಿ. ಡ್ರೈವರ್ಗಂತೂ ಕೋಪ ಬರ್ತಾ ಇತ್ತು, ಮತ್ತೆ ನಿಲ್ಸಕ್ಕೆ ಹೇಳ್ತಿರಲ್ಲ ಅಂತ. ಅದಕ್ಕೆ ನಾವು ಹೇಳಿದ್ವಿ, ಲಾಂಗ್ ಜರ್ನಿ ಕುತ್ಕೊಳ್ಳೋದಕ್ಕಾಗಲ್ಲ ಅಷ್ಟೊತ್ತು, ಅದಕ್ಕೋಸ್ಕರ ಅಂತ. ಡ್ರೈವರ್ ಅಂದ್ಕೊಂಡಿರ್ತಾರೆ, ಏನಪ್ಪ ಈ ಹುಡುಗಿರು ಇಷ್ಟೊಂದು ಹೊಟ್ಟೆ ಬಾಕರು ಅಂತ. ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಕೂಡ ಮಾಡ್ತಾಯಿದ್ರು. ಇನ್ನು ನನ್ನ ಜೊತೆ ಬಂದಿರೋ ಫ್ರೆಂಡ್ಸ್ ಎಲ್ಲ ಪ್ಯೂರ್ ವೆಜಿಟೇರಿಯನ್, ಬೇಡ ಅಂತ ಹೇಳಿದ್ರು. ಗಾಡಿ ಇಳಿದಿದ್ದೀವಿ, ಅಟ್ಲೀಸ್ಟ್ ಟೀನಾದರೂ ತೊಗೊಳ್ರಮ್ಮ, ಟೀನೋ ಕಾಫಿನೋ ಅಂತ ಹೇಳಿದ್ದಕ್ಕೆ ಆಗ ಎಲ್ಲರೂ ಟೀಯನ್ನು ಆರ್ಡ್ರ್ ಮಾಡಿದ್ವಿ. ಟೀ ಕುಡಿದು ಅಲ್ಲಿಂದ ಹೊರಟ್ವಿ. ಕಠ್ಮಂಡು ರೀಚ್ ಆಗೋ ಅಷ್ಟರಲ್ಲಿ 11:30 ಆಗಿತ್ತು. ನಾವು ಹೋಟೆಲ್ ತಲುಪೋ ಅಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಹತ್ತತ್ರ ಆಗಿತ್ತು. ಹೋಟೆಲ್ಗೆ ಹೋಗೋಕ್ಕಿಂತ ಮುಂಚೆನೇ ಡ್ರೈವರ್ ಹೇಳಿದ್ರು, ನೀವು ನಿನ್ನೆ ಬಂದು ಇವತ್ತು ಲೋಕಲ್ ಸೈಟ್ ಸೀಯಿಂಗ್ಗೆ ಹೋಗಬೇಕಾಗಿತ್ತು, ಆಲ್ರೆಡಿ ಲೇಟಾಗಿ ಬಂದಿದ್ದೀರಾ, ಮತ್ತೆ ಲೇಟ್ ಮಾಡಬೇಡಿ, ಆದಷ್ಟು ಬೇಗ ರೆಡಿಯಾಗಿ ಅಂತ ಹೇಳಿದ್ರು. ನಾವು ಬುಕ್ ಮಾಡಿದ್ದು ಹೋಟೆಲ್ ನೇಮ್ ಬಂದು ಹೋಟೆಲ್ ನಿರಾಕಾರ್ ಅಂತ. ಇದು ಪಶುಪತಿ ಟೆಂಪಲ್ನಿಂದ 1 ಕಿಲೋಮೀಟರ್ ದೂರದಲ್ಲಿತ್ತು.
ಹೋಟೆಲ್ಗೆ ಬರ್ತಿದ್ದಾಗೆ ಒಬ್ಬರು ಪ್ರೊಸೀಜರ್ನೆಲ್ಲ ಮುಗಿಸಿದ್ರೆ ಇನ್ನೊಬ್ಬರು ಊಟನ ಆರ್ಡ್ರ್ ಮಾಡೋಕ್ಕೆ ಓಡೋದ್ವಿ. ಯಾಕಂದರೆ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಆದ್ದರಿಂದ ಮೊದಲಿಗೆ ಊಟನ ಆರ್ಡ್ರ್ ಮಾಡಿದ್ವಿ. ಏನಂತ ಕೇಳಿದರೆ ಎಲ್ಲ ಮೋಮೋಸೇ ಇದೆ ಅಂತ ಹೇಳಿದ್ರು. ಫ್ರೈಡ್ ಮೋಮೋಸು ಮತ್ತು ಸ್ಟೀಮ್ ಮೋಮೋಸು ಮತ್ತು ಏನೋ ಖಾರ ಮೋಮೋಸು, ಹೀಗೆ ಮೋಮೋಸ್ನೇ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಒಂದು ರೈಸು ಮತ್ತು ಒಂದು ಪಾಪಡ್ನ ಆರ್ಡರ್ ಮಾಡಿ ನಾವು ರೂಮ್ ಕಡೆ ಓಡಿದ್ವಿ. ಆದಷ್ಟು ಬೇಗ ಫ್ರೆಶ್ ಅಪ್ ಆಗಿ ಬರೋಣ, ನಾವು ಬರೋ ಅಷ್ಟರಲ್ಲಿ ಅವ್ರು ರೆಡಿ ಮಾಡಿರ್ತಾರೆ ಅಂದ್ಕೊಂಡು. ನಾವು ಟೋಟಲಿ 5 ಮೆಂಬರ್ಸ್ ಬಂದಿದ್ದರಿಂದ 2 ರೂಮ್ಸನ್ನು ಬುಕ್ ಮಾಡಿದ್ವಿ. ಒಂದು 3 ಶೇರಿಂಗು, ಇನ್ನೊಂದು 2 ಶೇರಿಂಗು. ಆನ್ಲೈನಲ್ಲಿ ನೋಡಿದಾಗೇನೋ ನೀಟಾಗಿದೆ, ಇಲ್ಲಿ ಬಂದು ನೋಡಿದ್ರೆ ಹೇಗಿರುತ್ತೋ ಅಂದ್ಕೊಂಡಿದ್ವಿ. ರೂಮ್ ಅಂತೂ ಆನ್ಲೈನಲ್ಲಿ ಏನು ರಿವ್ಯೂಸ್ ಇತ್ತೋ ಅದೇ ಥರ ತುಂಬ ನೀಟಾಗಿತ್ತು. ಮತ್ತು 24/7 ಹಾಟ್ ವಾಟರ್ ಇದೆ ಅಂತಲೂ ಹೇಳಿದ್ರು. ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲೇ ಊಟ ರೆಡಿ ಮಾಡಿ ಇಟ್ಟಿದ್ರು. ಇಷ್ಟು ಊಟಕ್ಕೆ ಅವರು 3500 ಚಾರ್ಜ್ ಮಾಡಿದ್ರು. ಇಲ್ಲಿ ಮೊಸರು ತುಂಬ ಕಾಸ್ಟ್ಲಿ. 1 ಕಪ್ ಮೊಸರು 160 ರೂಪೀಸ್. 2 ಕಪ್ ಮೊಸರು ತೊಗೊಂಡ್ವಿ. ಸ್ಮಾಲ್ ಕಪ್ಪು 320 ರೂಪೀಸ್ ತೊಗೊಂಡ್ರು. ನಾನು ಇದುವರೆಗೂ ಮೋಮೋಸ್ನ ಟೇಸ್ಟ್ ಕೂಡ ಮಾಡಿರಲಿಲ್ಲ. ಫಸ್ಟ್ ಟೈಮು ತಿನ್ನೋಕ್ಕಾಗ್ತಿರಲಿಲ್ಲ. ಆದರೂ ಕಣ್ಮುಚ್ಕೊಂಡು ಹೇಗೋ ತಿಂದು ತಕ್ಷಣ ನಾವು ಹೊರಟಿದ್ದು ಗುಹೇಶ್ವರಿ ದೇವಾಲಯದ ಕಡೆಗೆ. ನಾವು ರೂಮಿಂದ ಹೊರಟಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಇಂಡಿಯನ್ ಟೈಮ್ ಮತ್ತು ನೇಪಾಳಿ ಟೈಮ್ಗೆ ಓನ್ಲಿ 15 ಮಿನಿಟ್ಸ್ ಮಾತ್ರ ಡಿಫ್ರೆನ್ಸ್ ಇದೆ. ಗುಹೇಶ್ವರಿ ದೇವಾಲಯ ನಾವು ಉಳ್ಕೊಂಡಿದ್ದಂತಹ ಹೋಟೆಲ್ನಿಂದ 2 ಕಿಲೋಮೀಟರ್ಸ್ ದೂರದಲ್ಲಿತ್ತು. ಸಾಮಾನ್ಯವಾಗಿ ಎಲ್ಲರೂ ಮೊದಲಿಗೆ ಪಶುಪತಿನಾಥನ ದೇವಾಲಯಕ್ಕೆ ಹೋಗಿ ಅನಂತರ ಗುಹೇಶ್ವರಿ ದೇವಾಲಯಕ್ಕೆ ಬರ್ತಾರೆ. ಆದರೆ ನಾವು ಸಂಜೆ 7:30ಗೆ ಹೋದರೆ ಭಾಗ್ಮತಿ ರಿವರ್ ಆರತಿಯನ್ನು ನೋಡ್ಬೋದು ಅಂದ್ಕೊಂಡು ಮೊದಲಿಗೆ ಗುಹೇಶ್ವರಿ ದೇವಾಲಯಕ್ಕೆ ಬಂದಿದ್ದೀವಿ. ಈ ಒಂದು ಸುಂದರವಾದ ಬ್ರಿಡ್ಜ್ ಮೇಲೆ ಸಾಗಿ ದೇವಾಲಯವನ್ನು ತಲುಪಬೇಕು. ಗುಹೇಶ್ವರಿ ದೇವಾಲಯವು ಭಾಗ್ಮತಿ ರಿವರ್ನ ನದಿಯ ದಡದಲ್ಲಿದೆ. ಈ ಭಾಗ್ಮತಿ ರಿವರ್ ನೇಪಾಳದ ಗಂಗಾ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ದೇವಾಲಯದ ಮುಂಭಾಗದಲ್ಲಿ ಪೂಜಾ ಸಾಮಗ್ರಿಗಳು ಸಿಗುತ್ತೆ. ಇಲ್ಲೇ ಪೂಜಾ ಸಾಮಗ್ರಿಗಳನ್ನು ತಗೋಬಹುದು. ಅಲ್ಲದೆ ನಮ್ಮ ಹತ್ರ ಚೇಂಜ್ ಇರಲಿಲ್ಲ ದೇವ್ರಿಗೆ ಹಾಕೋದಕ್ಕೆ, ಅದರಿಂದ ಇಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ. ಮತ್ತು ಇಲ್ಲಿ ನಾವೇನಾದರೂ ಅವ್ರಿಗೆ 100 ರೂಪೀಸ್ ಕೊಟ್ಟರೆ ಇಂಡಿಯನ್ ಕರೆನ್ಸಿ 160 ನೇಪಾಳಿ ರೂಪೀಸ್ ಅವ್ರಿಗೆ ಕೊಡ್ತಾರೆ. ಅಂದರೆ ಜಾಸ್ತಿಗೆಲ್ಲ ಅವ್ರು ಕೊಡಲ್ಲ. ಒಂದು 100-200 ರೂಪಾಯಿಗಾದರೆ ಇಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೋಬಹುದು. ದೇವಾಲಯದ ಮುಂಭಾಗದಲ್ಲಿ ವಿಶಾಲವಾದ ಜಾಗ ಇದ್ದು ಬೈಕು, ಕಾರೆಲ್ಲ ಪಾರ್ಕಿಂಗ್ ಮಾಡಬಹುದು. ದೇವಾಲಯದ ಪಕ್ಕದಲ್ಲಿಯೇ ಒಂದು ನಲ್ಲಿ ಇತ್ತು. ಅಲ್ಲಿ ಮುಖ ಕೈ ಕಾಲು ತೊಳ್ಕೊಂಡು ನಾವು ದೇವಾಲಯದ ಕಡೆ ಹೊರಟ್ವಿ. ಗುಹೇಶ್ವರಿ ದೇವಾಲಯದ ಒಂದು ಪ್ರವೇಶ ದ್ವಾರ ಏನಿದೆ, ಇದು ಅತೀ ಪ್ರಾಚೀನವಾದದ್ದಾದರೂ ಕೂಡ ಅಲಂಕಾರಿಕವಾಗಿ ಬಣ್ಣದಿಂದ ಸುಂದರವಾಗಿ ಕಾಣುತ್ತೆ. ದೇವಾಲಯದ ಈ ಮುಖ್ಯ ದ್ವಾರದ ಮುಂದೆ ಗಣಪನ ದರ್ಶನವನ್ನು ಮಾಡಬಹುದು. 2 ಕಣ್ಣುಗಳು, ಆ ಕಡೆಗೆ ಈ ಕಡೆಗೆ ಗಜಮುಖ, ಆನೆಯ ಸೊಂಡಿಲಿನ ರೀತಿ ಮಾಡಿದ್ದಾರೆ. ಈ ಒಂದು ಮುಖ್ಯ ದ್ವಾರದ ಒಂದು ಚಿತ್ತಾರ ಅಂತೂ ಆಕರ್ಷಣೀಯವಾಗಿದೆ. 2 ಸಿಂಹಗಳು ಪ್ರವೇಶ ದ್ವಾರದಲ್ಲಿ ಕೂತು ಬರುವವರನ್ನು ಸ್ವಾಗತಿಸುತ್ತಿವೆಯೇನೋ ಎಂಬಂತೆ ತೋರುತ್ತೆ. ದೇವಾಲಯವನ್ನು ಗಣೇಶನ ಮುಖದ ಮೂಲಕ ಪ್ರವೇಶಿಸುವ ಹಾಗೆ ಅನಿಸುತ್ತೆ ಒಳಗಡೆ ಹೋಗ್ತಿದ್ರೆ. ದೇವಾಲಯದ ಒಳಗಡೆ ರಾಜ ಪ್ರತಾಪಮಲ್ಲ 17ನೇ ಶತಮಾನದಲ್ಲಿ ಈ ಒಂದು ದೇವಾಲಯದ ನಿರ್ಮಾಣವನ್ನ ಮಾಡಿಸಿದರು. ಈ ಒಂದು ದೇವಾಲಯ ಅರ್ಲಿ ಮಾರ್ನಿಂಗ್ 4ಗೆ ಓಪನ್ ಆದರೆ ನೈಟ್ 9ವರೆಗೂ ಇರುತ್ತೆ. ಬೆಳಗ್ಗೆ 4 ಗಂಟೆಗೆ ಓಪನ್ ಆದರೆ ರಾತ್ರಿ 9 ಗಂಟೆಯವರೆಗೂ ತೆರೆದಿರುತ್ತೆ. ಗುಹೇಶ್ವರಿ ಅಥವಾ ಗುಜೇಶ್ವರಿ ದೇವಿ ಶಕ್ತಿಯ ಸಂಕೇತವಾಗಿದ್ದು ಈ ಒಂದು ದೇವಾಲಯ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ನಮ್ಮೆಲ್ಲರಿಗೂ ತಿಳಿದ ಹಾಗೆ ದಕ್ಷಿಣ ಮಗಳು ದಾಕ್ಷಾಯಿಣಿ ಅಥವಾ ಸತೀದೇವಿ ತನ್ನ ತಂದೆಯ ಇಚ್ಛೆಯ ವಿರುದ್ಧವಾಗಿ ಶಿವನನ್ನ ಮದುವೆಯಾಗುತ್ತಾಳೆ.
ದಕ್ಷ ವಿಷ್ಣುವಿನ ಆರಾಧಕನಾಗಿದ್ದು ಶಿವನನ್ನ ಗೌರವಿಸುವುದಿಲ್ಲ. ಒಮ್ಮೆ ದಕ್ಷ ಮಹಾರಾಜ ಮಹಾಯಜ್ಞವನ್ನ ಆಯೋಜನೆ ಮಾಡಿ ಆ ಯಜ್ಞಕ್ಕೆ ದೇವಾನುದೇವತೆಗಳು ರಾಜ ಮಹಾರಾಜರನ್ನೆಲ್ಲ ಆಹ್ವಾನಿಸುತ್ತಾನೆ. ಆದರೆ ಸತಿ ಮತ್ತೆ ಶಿವನನ್ನ ಆಹ್ವಾನಿಸುವುದಿಲ್ಲ. ತಂದೆಯ ಮನೆಗೆ ಹೋಗಲು ತನಗೆ ಆಹ್ವಾನ ಬೇಡ ಎಂದು ಸತಿದೇವಿಯು ತಂದೆಯ ಮನೆಗೆ ಹೊರಡಲು ಸಿದ್ಧಳಾಗುತ್ತಾಳೆ, ಯಜ್ಞದಲ್ಲಿ ಪಾಲ್ಗೊಳ್ಳಲು. ಆದರೆ ಶಿವ ಮಾತ್ರ ಹೋಗುವುದಿಲ್ಲ. ಆದರೆ ಸತಿದೇವಿ ಯಜ್ಞಕ್ಕೆ ಬರುತ್ತಾಳೆ. ತವರಿಗೆ ಬಂದ ಸತಿದೇವಿಗೆ ಗೌರವ ಸಿಗುವುದಿರಲಿ, ಅವಮಾನದ ಮೇಲೆ ಅವಮಾನವಾಗುತ್ತದೆ. ಶಿವನ ಒಂದು ಹೀಯಾಳಿಕೆಯನ್ನ ಸಹಿಸದ ಸತಿದೇವಿ ತನ್ನನ್ನು ತಾನು ಅಗ್ನಿಗೆ ಆಹುತಿ ಮಾಡಿಕೊಳ್ಳುತ್ತಾಳೆ. ಅಗ್ನಿಗೆ ಆಹುತಿಯಾದ ಸತಿದೇವಿಯ ದೇಹವನ್ನು ಹೊತ್ತು ದುಃಖದಿಂದ ಶಿವ ಹೊರಡುತ್ತಾನೆ. ಇದನ್ನು ಗಮನಿಸಿದ ವಿಷ್ಣು ಹೇಗಾದರೂ ಮಾಡಿ ಶಿವನನ್ನ ಈ ದುಃಖದಿಂದ ಹೊರಗಡೆ ತರಬೇಕೆಂದು ತನ್ನ ಸುದರ್ಶನ ಚಕ್ರದಿಂದ ಸತಿದೇವಿಯ ದೇಹವನ್ನು ಚೂರು ಚೂರು ಮಾಡುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನೇಪಾಳದ ಕಠ್ಮಂಡುವಿನ ಈ ಸ್ಥಳದಲ್ಲಿ ಸತಿದೇವಿಯ 2 ಕಾಲಿನ ಮಂಡಿಯ ಭಾಗ ಈ ಒಂದು ಸ್ಥಳದಲ್ಲಿ ಬೀಳುತ್ತದೆ. ಇಲ್ಲಿ ದೇವಿಯನ್ನ ಮಹಾಮಾಯೆಯ ರೂಪದಲ್ಲಿ, ಶಿವನನ್ನ ಕಪಾಲಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ಒಂದು ದೇವಾಲಯದಲ್ಲಿ ದೇವಿಗೆ ತಾಂತ್ರಿಕ ಪದ್ಧತಿಯಲ್ಲಿ ಪೂಜೆ ನಡೆಯುತ್ತದೆ. ನೇಪಾಳದ ನೇವಾರ್ ಜನಾಂಗದವರು ಇಲ್ಲಿ ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಾವಿಲ್ಲಿಗೆ ಬಂದಿರೋದು ಮೇ ತಿಂಗಳಲ್ಲಿ. ಮೋಸ್ಟ್ಲಿ ಮೇ ತಿಂಗಳಲ್ಲಿ ಇಲ್ಲಿ ಮದುವೆಗಳು ತುಂಬ ಹೆಚ್ಚಾಗಿ ನಡೆಯುತ್ತವೆ ಅನ್ಕೋತೀನಿ. ಆದ್ದರಿಂದ ನಾವು ಈ ದೇವಾಲಯಕ್ಕೆ ಬಂದಾಗ ಸುಮಾರು 5ರಿಂದ 6 ಮದುವೆಗಳು ಈ ದೇವಾಲಯದಲ್ಲಿ ಅಲ್ಲಲ್ಲಿ ಒಂದು ಪುಟ್ಟ ಪುಟ್ಟ ಚಕ್ರವನ್ನು ಹಾಕ್ಕೊಂಡು ಮದುವೆಗಳು ನಡೀತಾ ಇದ್ವು. ನೇಪಾಳದಲ್ಲಿ ನಾಗಾರಾಧನೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾವುದೇ ದೇವಾಲಯಕ್ಕೆ ಹೋದರೂ ಕೂಡ ಅಲ್ಲಿ ದೊಡ್ಡದಾದ ನಾಗ ಪ್ರತಿಮೆಗಳನ್ನು ನೋಡಬಹುದು. ದೇವಾಲಯದಿಂದ ಹೊರಗಡೆ ಬಂದು ಎಡಭಾಗಕ್ಕೆ ಬಂದು ಆ ಮೆಟ್ಟಿಲನ್ನು ಹತ್ತಿ ಸಾಗಿದರೆ ಪಶುಪತಿನಾಥನ ಮಂದಿರವನ್ನು ತಲುಪಬಹುದು. ಮಹಾಮಾಯೆಯ ದರ್ಶನ ಪಡೆದು ನಾವು ಹೊರಟಿದ್ದು ಬೌದ್ಧನಾಥ ಸ್ತೂಪದ ಕಡೆಗೆ.